ಮತದಾರರನ್ನ ಸೆಳೆಯೋಕೆ ರಾಜಕಾರಣಿಗಳು ನಾನಾ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಅಷ್ಟೇ ಅಲ್ಲ, ಈ ಬಾರಿಯ ಚುನಾವಣಾ ಕಣದಲ್ಲಿ ಮತಗಳ ಬೇಟೆಗೆ ಹವಾಲಾ ಹಣ ಕೂಡ ಕೆಲಸ ಮಾಡ್ತಾ ಇದೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಂಗೋಲಿ ಕೆಳಗೆ ತೂರುತ್ತಿರುವ ರಾಜಕಾರಣಿಗಳು, ಮತದಾರನಿಗೆ ಹವಾಲಾ ಮೂಲಕ ಹಣ. ಪ್ರಸಕ್ತ ಲೋಕಸಭಾ ಚುನಾವಣಾ ಕಣದಲ್ಲಿ ಹವಾಲಾ ಹಣ ಸಂಚಲನ ಉಂಟು ಮಾಡ್ತಿದೆ. ಪ್ರತಿನಿತ್ಯ ದೇಶದ ಮೂಲೆ ಮೂಲೆಗಳಲ್ಲಿ ಕೋಟಿಗಟ್ಟಲೆ ಲೆಕ್ಕದಲ್ಲೇ ಚುನಾವಣಾಧಿಕಾರಿಗಳು, ಪೊಲೀಸರು ಹಣ ಸೀಸ್ ಮಾಡ್ತಾನೆ ಇದ್ದಾರೆ. ಲೆಕ್ಕವಿಲ್ಲದಷ್ಟು ಚುನಾವಣೆಗೆ ಹಂಚುವ ಸಾಮಗ್ರಿಗಳನ್ನ ನಿತ್ಯ ವಶಪಡಿಸಿಕೊಳ್ತಿದ್ದಾರೆ. ದುಬಾರಿ ಸೀರೆಗಳು, ಬಂಗಾರದ ಮೂಗುತಿ, ವಾಚ್ಗಳು, ಕ್ರಿಕೆಟ್ ಕಿಟ್ಗಳು, ಟಿವಿ, ಹೀಗೆ ನೂರಾರು ವಸ್ತುಗಳನ್ನ ಚುನಾವಣಾ ಅಧಿಕಾರಿಗಳು ವಶಪಡಿಸಿಕೊಳ್ತಾಲೇ ಇದ್ದಾರೆ. ಇದು ಯಾವುದಕ್ಕೂ ಲೆಕ್ಕವೇ ಇಲ್ಲ. ಇದರ ಹಿಂದೆ ಹವಾಲಾ ಹಣದ ಹವಾ ಇದೆ ಅನ್ನೋದು ಮಾತ್ರ ಸುಳ್ಳಲ್ಲ. ಅವರು ಈ ಹವಾಲಾ ಏಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಕನ್ಸರ್ನ್ಡ್ ಯಾರು ಅವ್ರಿಗೆ ಮೆಂಬರ್ಸ್ ಇರ್ತಾರೆ, ಆ ಮೆಂಬರ್ಸ್ಗೆ ಅವರು ಕೇಳ್ತಾರೆ ಅವ್ರಿಗೆಲ್ಲ. ಯಾಕಂದರೆ ಇದರ್ ಆಲ್ ಇಂಟ್ರೆಸ್ಟೆಡ್ ಪಾರ್ಟೀಸ್, ಬೇಕಾದ್ರೆ ಇವ್ರದ್ದು ಕೆಲಸಗಳು ಆಗಬೇಕಲ್ಲ ಸಾಕಷ್ಟು. ಆದ್ದರಿಂದ ಅವ್ರೇನು ಮಾಡ್ತಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ನಿಮ್ಗೆ ಎಷ್ಟು ಕೋಟಿ ಬೇಕು ಅಂತ ಹೇಳಿದ್ದೆ. ಮಿನಿಮಮ್ ಏನು 50 ಕೋಟಿಗೆ 60 ಕೋಟಿಗೆ ಏನು ಅವರು ಹಾಕೋದೇ ಇಲ್ಲ. ಅಲ್ಲಿ ಅವ್ರು ತಿಳ್ಕೊಂಡ್ಬಿಡ್ತಾರೆ ಇದೆಲ್ಲ ಸ್ಟಿಂಗ್ ಆಪರೇಷನ್ ಇರುತ್ತೆ, ಹತ್ರ ಬಂದು ನಮ್ಗೆ ಹಿಡ್ದಾಕ್ಬಿಡ್ತಾರೆ ಅಂತ. ಏನಿದ್ರೂ 100 crores 500 crores ಮೇಲೇ ಅವರೆಲ್ಲ ಕೇಳ್ತಾರೆ. ಯಾಕಂದರೆ 5-6 ಜನ ಇದು ಮಾಡ್ಕೊಳ್ಳೋದು. ಇದು ಮಾಡ್ಕೊಂಡ್ಬಿಟ್ಟಿದ್ದೆ. ಒಂದು ಹವಾಲಾ ಇದು ಥ್ರೂ ಇದು ಮನಿ ಪಾಸ್ ಆಗಿಬಿಡುತ್ತೆ. ಇನ್ನಿದೀಗ ಅಭ್ಯರ್ಥಿಗಳು ಜನರಿಗೆ ಹಣ ನೀಡಲು ಇಲ್ಲೊಂದು ಹೊಸ ತಂತ್ರ ಆರಂಭಿಸಿದ್ದಾರೆ. ಒಂದು ಭಾಗದಲ್ಲಿ 20ರಿಂದ 30 ಜನರ ರೈಲ್ವೆ ಟಿಕೆಟ್ ರಿಸರ್ವೇಶನ್ ಮಾಡಿಸಲಾಗುತ್ತೆ. ಮತ್ತೊಂದು ಭಾಗದಲ್ಲಿ ಟಿಕೆಟ್ ರಿಸರ್ವೇಶನ್ ರದ್ದುಪಡಿಸುವ ಮೂಲಕ ಹಣವನ್ನ ಡ್ರಾ ಮಾಡಿಕೊಂಡು ಮತದಾರರಿಗೆ ಹಂಚಲಾಗುತ್ತೆ. ಹಲವೆಡೆ ಅಭ್ಯರ್ಥಿಗಳು ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಶುಲ್ಕವನ್ನ ಭರಿಸುವ ಮೂಲಕ ಪರೋಕ್ಷವಾಗಿ ಮತಗಳನ್ನ ಸೆಳೆಯೋ ಕಾರ್ಯ ನಡೆಸುತ್ತಿದ್ದಾರೆ. ಇದಿಷ್ಟೇ ಅಲ್ಲ, ಮನೆಯಲ್ಲಿನ ಮತದಾರರ ಸಂಖ್ಯೆಗೆ ಅನುಗುಣವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನ ವರ್ಗಾಯಿಸುವ ಮೂಲಕ ಮತಗಳನ್ನ ಖರೀದಿ ಮಾಡೋ ಜಾಣತನವನ್ನ ಅಭ್ಯರ್ಥಿಗಳು ಕಲಿತಿದ್ದಾರೆ. ಕೊರಿಯರ್ ಬಾಕ್ಸ್ಗಳ ಮೂಲಕ ಹಣ ರವಾನೆ. ಸಾಮಾನ್ಯವಾಗಿ ಕೊರಿಯರ್ ಮೂಲಕ ಹಣ ವರ್ಗಾವಣೆ ಮಾಡುವಂತಿಲ್ಲ. ಆದರೆ ಕೆಲ ಅಭ್ಯರ್ಥಿಗಳು ಸುಲಭವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಮತದಾರರಿಗೆ ಹಣ ವರ್ಗಾವಣೆ ಮಾಡಲು ಕೊರಿಯರ್ಗಳನ್ನ ಬಳಸುತ್ತಿದ್ದಾರೆ. ಇನ್ನು ಕೆಲ ಖಾಸಗಿ ಬ್ಯಾಂಕ್ಗಳು ಕೂಡ ಕೋಟಿಗಟ್ಟಲೆ ಹಣವನ್ನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸರಬರಾಜಾಗಲು ವೇದಿಕೆ ಕಲ್ಪಿಸಿಕೊಟ್ಟಿವೆ. ಒಟ್ಟಾರೆ ಪೊಲೀಸರು ಚಾಪೆ ಕೆಳಗೆ ತೂರಿದ್ರೆ ಕಳ್ಳರು ರಂಗೋಲೆ ಕೆಳಗೆ ತೂರ್ತಾರೆ ಅನ್ನೋ ಹಾಗೆ ಈ ರಾಜಕಾರಣಿಗಳ ಕಳ್ಳ ಮಾರ್ಗ ತಡೆಯೋದೇ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಎಷ್ಟೇ ಕಟ್ಟುನಿಟ್ಟಿನ ಜಾಗೃತಿ ವಹಿಸಿದ್ರೂ ಒಂದಲ್ಲ ಒಂದು ರೀತಿ ಆಮಿಷ ಸಾಮಗ್ರಿಗಳು ರವಾನೆಯಾಗ್ತಾನೆ ಇವೆ. ಮತದಾರ ಪ್ರಭು ಯಾವಾಗ ಇಂಥ ಆಮಿಷಗಳನ್ನ ಧಿಕ್ಕರಿಸಿ ನಿಲ್ತಾರೋ ಅಲ್ಲಿವರೆಗೂ ಇಂಥ ಅಕ್ರಮಗಳಿಗೆ ಕಡಿವಾಣ ಕಠಿಣವೇ ಸರಿ. ಪ್ರತಿನಿತ್ಯ
ಪ್ರತಿನಿತ್ಯ ಕೋಟಿಗಟ್ಟಲೆ ಹಣವನ್ನ ಚುನಾವಣಾ ಆಯೋಗ ಸೀಸ್ ಮಾಡ್ತಿದೆ. ಆದ್ರೆ ಹಾಗೆ ಸೀಸ್ ಆದ ಹಣ ಏನಾಗತ್ತೆ ಅನ್ನೋ ಕುತೂಹಲ ನಿಮ್ಗೂ ಇದೆಯಲ್ವಾ? ಈಗ 16ನೇ ಲೋಕಸಭೆಗೆ ಚುನಾವಣೆ ನಡೆಯುತ್ತಿದೆ. ಅಂದಿನಿಂದ ಇಂದಿನವರೆಗೂ ಎಲ್ಲೆಡೆ ಅಕ್ರಮ ಹಣ ಮದ್ಯ ಹರಿದಾಡೋದು ಸಾಮಾನ್ಯ.